ನಮ್ಮ ತೋಟದಲ್ಲಿ ಏನು ಸಿಕ್ತು ನೋಡಿ. ಹೇ ಎವ್ರಿವನ್, ನಾಳೆ ಆಯುಧ ಪೂಜೆ ಇರೋದ್ರಿಂದ ಇವತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ನಾನು ಇಲ್ಲಿ ಒಂದು ಕಡೆಯಿಂದ ಗುಡಿಸ್ಕೊಬಂದೆ. ಆಂಟಿ ಇಲ್ಲಿ ಒರೆಸ್ಕೊಬರ್ತಾ ಇದ್ದಾರೆ. ಫುಲ್ ಮನೆ ಎಲ್ಲ ಒರೆಸಿ ಹೊರಗಡೆ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಫುಲ್ ಕ್ಲೀನ್ ಆಯಿತು. ನಮ್ಮ ಗೋಡನ್ ಪರಿಸ್ಥಿತಿ ಅಂತೂ ಹಿಂಗಿದೆ ಸದ್ಯಕ್ಕೆ. ಇದು ಯಾವ ಥರ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ನೋಡ್ಬೇಕು ಹೆಂಗೆ ಕ್ಲೀನ್ ಆಗುತ್ತೆ ಅಂತ. ಜೀಪಿನ ಅವಸ್ಥೆ ನೋಡಿ, ಇದು ಜೀಪ್ ಅನ್ನಂಗಿದೆಯಾ ಇದು? ನಮ್ಮ ಮನೇಲಿ ಹೆವಿ ಯೂಸ್ ಮಾಡೋ ಗಾಡಿ ಅಂದರೆ ಜೀಪೇನೆ. ತುಂಬ ಟೈಮ್ ಆಗೋಗಿತ್ತು ತೊಳಿದೆ, ಅಂತೂ ಇಂತೂ ಟೈಮ್ ಬಂತು. ಇವತ್ತು ಸ್ವಲ್ಪ ಬಿಸಿಲಿದೆ, ಸೊ ಎಲ್ಲ ಕ್ಲೀನ್ ಮಾಡೋಕ್ಕೂ ಚೆನ್ನಾಗಾಯಿತು. ಮಳೆ ಆಗಿದ್ರೆ ತುಂಬ ಹಿಂಸೆನೇ ಆಗಿಬಿಡೋದು. ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇದು ಮೆಣಸು ಹಲ್ಲರ್ ಮಾಡೋ ಮಷಿನ್ನು. ಇವೆಲ್ಲ ನಮ್ಮ ತೋಟಕ್ಕೆ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸು. ಗೋಡನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಬೈಕ್ ತೊಳಿದೆ ಯಾವುದೋ ಕಾಲನೇ ಆಗೋಗಿತ್ತು. ನೆಕ್ಸ್ಟ್ ಇವರಿಲ್ಲಿ ಕಾರ್ನ ವಾಶ್ ಮಾಡ್ತಿದ್ದಾರೆ. ಈ ಕಾರ್ ಕೂಡ ವಾಶ್ ಆಗಬೇಕು. ಆಲ್ರೆಡಿ ಸಂಜೆನೇ ಆಗಿಬಿಡ್ತು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ. ನಾನಮ್ಮ ತೋಟಕ್ಕೆ ಹೋಗಿದ್ವಿ, ಕುಂಬಳಕಾಯಿ ಕುಯ್ಕೊಬರೋಣ ಅಂತ. ಇದು ನಮ್ಮ ತೋಟದಲ್ಲೇ ಬಿಟ್ಟಿರೋದು. 3 ಸಿಕ್ಕಿತ್ತು. ನಾಳೆ ಪೂಜೆಗೆ ಆಗುತ್ತೆ ಅಂತ ತಂದೆ. ಭೇಟಿಯಾಗೋಣ. ನಮಸ್ಕಾರ.